Hello friends, welcome to my YouTube channel. So video ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಫ್ರೆಂಡ್ಸ್, ಇವತ್ತು ನಾವು ಕೇರಳ ಸ್ಟೈಲ್ ಉಣ್ಣಿ ಅಪ್ಪಂ ಹೇಗೆ ಮಾಡೋದಂತ ನೋಡುವ. ಉಣ್ಣಿ ಅಪ್ಪಂಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ತೆಂಗಿನಕಾಯಿ ತುರಿ, ಮತ್ತು 1 ಕಪ್ ಬೆಲ್ಲ, ಮತ್ತು 5 ಬಾಳೆಹಣ್ಣು, ಮತ್ತು ಸಣ್ಣ ಪೀಸ್ ಮಾಡಿರುವ ತೆಂಗಿನಕಾಯಿ ತೊಗೋಬೇಕು, ಮತ್ತು 2 ಗ್ಲಾಸ್ ಆಫ್ ರೈಸ್ನ 5 to 6 hours ನೆನೆ ಇಡಬೇಕು ಗೈಸ್. ಸೊ ಅದರ ನಂತರ ನಾವು ಅಕ್ಕಿನ ನೀಟಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಬೇಕು. ಮತ್ತು 5 ಬಾಳೆಹಣ್ಣು ಸಣ್ಣದಾಗಿ ನೀಟಾಗಿ ಕಟ್ ಮಾಡಿ ಅದನ್ನು ಸಹ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಎಷ್ಟು ನೀಟಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ಸೊ ಬಾಳೆಹಣ್ಣು ಆದ ತಕ್ಷಣ ನಾವು ಬೆಲ್ಲ ಹಾಕಬೇಕು. ಅದಾದ ನಂತರ ನಾವು ತುರಿದಿಟ್ಟಿರೋ ತೆಂಗಿನಕಾಯಿನ ಸಹ ಹಾಕಬೇಕು. ಸೊ ಫ್ರೆಂಡ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀಟಾಗಿ ಗ್ರೈಂಡ್ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಅದನ್ನು ನೀಟಾಗಿ ಗ್ರೈಂಡ್ ಆದ ತಕ್ಷಣ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಎಷ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ಬರ್ತಿದೆ. ಹಾಗೆ ಒಂಚೂರು ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಹಾಕಬೇಕು. ಅದಾದಮೇಲೆ ನಾವು ಸಣ್ಣ ಪೀಸ್ ಮಾಡಿದ್ವಲ್ಲ ಕೊಕೊನಟ್ನ, ಅದನ್ನು ಮೇಲಿಂದ ಒಂಚೂರು ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಸೆಟ್ ಮಾಡಿಬಿಡಿ ಅದರಲ್ಲಿ. ಸೊ ಫ್ರೆಂಡ್ಸ್, ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದನ್ನೆಲ್ಲ ಸೆಟ್ ಆದಮೇಲೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಗಂಟೆ ಆದರೂ 1 hour ಆದರೂ ಇಡಲೇಬೇಕು. ಆವಾಗಲೇ ಈ ಬ್ಯಾಟರ್ ನೀಟಾಗಿ ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಥರ ತವ ತೊಗೊಂಡು ಅದರಲ್ಲಿ ಆಯಿಲ್, ಯಾವುದು ಕೊಕೊನಟ್ ಆಯಿಲ್ ಹಾಕಿ, ಇಫ್ ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ಬೇರೆ ಆಯಿಲ್ ಸಹ ನೀವು ಯೂಸ್ ಮಾಡ್ಬೋದು. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ನಮ್ಮ ಬ್ಯಾಟರ್ನ ನೀಟಾಗಿ ಹಾಕಬೇಕು ಗೈಸ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ನಾವು ನೀಟಾಗಿ ಕವರ್ ಮಾಡಿದ್ದೀವಿ ಬ್ಯಾಟರ್ನ. ಅದಾದ ತಕ್ಷಣ ನೀವು ಲಿಡ್ನ ಮುಚ್ಚಬೇಕು. ಇದು ಸಿಮ್ಮಲ್ಲಿಟ್ಟು ನೀವು ಚೆನ್ನಾಗಿ ಅದನ್ನು ಬೇಯಿಸಬೇಕು. ಸೊ ಫ್ರೆಂಡ್ಸ್, ಇನ್ನೊಂದೇನೆಂದರೆ, ಅದು ನೀಟಾಗಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರಬೇಕು. ಅದು ತನಕ ನೀವು ನೀಟಾಗಿ ಅದನ್ನು ಬೇಯಿಸಬೇಕು. ಸೊ ಫ್ರೆಂಡ್ಸ್, ಇದಾದ ತಕ್ಷಣ ನಾವು ಮಾಡಿರುವಂತಹ ಕೇರಳ ಸ್ಟೈಲ್ ಉಣ್ಣಿ ಅಪ್ಪ ರೆಡಿ ಆಯಿತು, ಸವಿಯಲು ಸಿದ್ಧ. ಸೊ ಫ್ರೆಂಡ್ಸ್, ಇದನ್ನು ನೀವು ಸಹ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ದೇವಿಕಾ ಚಾನಲ್. ಥ್ಯಾಂಕ್ ಯು.